ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. 35ನೆಯ ಸೂತ್ರ, ಅಹಿಂಸ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗಃ. ಈಗ 35ನೆಯ ಸೂತ್ರದಿಂದ ಈ ಯಮಾಂಗವನ್ನು ಸಾಧಿಸಿದವರು, ಅಂದರೆ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಸಾಧಿಸಿದಾಗ, ಅವುಗಳಲ್ಲಿ ಸಿದ್ಧಿ ಪಡೆದಾಗ, ಅವುಗಳನ್ನು ಅಳವಡಿಸಿಕೊಂಡು ಅದರ ಆನಂದವನ್ನು ಅನುಭವಿಸುವಾಗ ಏನಾಗತ್ತೆ ಅನ್ನೋದನ್ನು ಪತಂಜಲಿಗಳು ಮುಂದೆ ಹೇಳ್ತಾರೆ. ಅಹಿಂಸಾ ಪ್ರತಿಷ್ಠಾಯಾಮ್, ಯಾರಲ್ಲಿ ಅಹಿಂಸೆಯು ನೆಲೆಸುತ್ತದೆಯೋ, ತತ್ಸನ್ನಿಧೌ, ಆ ಸನ್ನಿಧಿಯಲ್ಲಿ, ಅವರ ಸನ್ನಿಧಿಯಲ್ಲಿ, ವೈರತ್ಯಾಗ, ವೈರವು ತ್ಯಾಗವಾಗುತ್ತದೆ, ಅಂದರೆ ವೈರವನ್ನು ಬಿಟ್ಟಿರುತ್ತಾರೆ. ಬಹಳ ಜನ ಮಹಾತ್ಮರು, ಶರಣರು, ಸಂತರು ಬಯಸೋದೇನಪ್ಪ ಅಂದರೆ, ತಾವು ಏನು ಸಾಧನೆ ಮಾಡಿ ಆನಂದವನ್ನು ಪಡೀತಾರೋ ಅದನ್ನು ಬೇರೆಯವ್ರಿಗೂ ಹಂಚಬೇಕು ಅಂತ ಬಯಸ್ತಾರೆ. ಎಲ್ಲೋ ಕೆಲವರು, ಅವರು ಕೂಡ, ಅಂದರೆ ಹಿಮಾಲಯದಲ್ಲಿದ್ದವರು, ಗುಪ್ತವಾಗಿ ಗವಿಗಳಲ್ಲಿ ವಾಸ ಮಾಡಿ ಆತ್ಮಾನಂದವನ್ನು ಪಡೆದವರು ಕೂಡ ಶಿಷ್ಯರಿಗೆ ಹೇಳ್ಕೊಡ್ತಿರ್ತಾರೆ. ಅವ್ರ ಹತ್ರ ಬಂದಂಥವ್ರಿಗೆ ಹೇಳಿಕೊಟ್ಟು ಅನೇಕ ಜನರನ್ನು ಉದ್ಧಾರ ಮಾಡ್ತಿರ್ತಾರೆ. ಆದರೆ ಎಲ್ಲರ ಅಪೇಕ್ಷೆ, ಯಾವ ಒಬ್ಬ ಶರಣನೂ ಕೂಡ, ಯಾವ ಒಬ್ಬ ಪ್ರವಾದಿಯು ತಾನು ಗಳಿಸಿದ ಆ ದೈವಿ ಸುಖವನ್ನು ಸುಮ್ಮನೆ ಇಟ್ಕೊಂಡು ಹೋಗಬೇಕು ಅಂತ ಅವನಿಗನ್ಸಲ್ಲ. ಹಂಚಬೇಕು, ಕೊಡಬೇಕು, ಇನ್ನೂ ಹೆಚ್ಚು ಜನರಿಗೆ ತಿಳಿಸ್ಬೇಕು ಅಂತ ಅಪೇಕ್ಷೆ ಆಗುತ್ತೆ. ಈ ಕಾರಣಕ್ಕಾಗಿ ಬಸವಣ್ಣನವರು ಕಲ್ಯಾಣವನ್ನು ಕಟ್ಟಿದರು, ಮಹಾಮನೆಯನ್ನು ಕಟ್ಟಿದರು, ಅನುಭವ ಮಂಟಪವನ್ನು ಕಟ್ಟಿದರು. ಏನೇ ವಿಮರ್ಶೆಗಳು ಬಂದರು, ಏನೇ ನಿಂದೆಗಳು ಬಂದರು, ಎಷ್ಟೇ ಪರೀಕ್ಷೆಗಳು ಬಂದರು, ಕೊಂಡೆಗಳು, ಜಗಳಗಳು, ಬಿಜ್ಜಳನ ಜೊತೆಗೆ ಜಗಳ ತಂದಿಡ್ತಿದ್ರು, ಅದು ಯಾವುದಕ್ಕೂ ಅವರು ಹಿಂಜರಿಲಿಲ್ಲ. ಯಾಕೆಂದ್ರೆ ಅವರು ದೇವರ ಪ್ರತಿನಿಧಿ ಆಗೋಗ್ಬಿಟ್ಟಿದ್ರು, ದೇವರೇ ಆಗೋಗ್ಬಿಟ್ಟಿದ್ರು. ಆದ್ದರಿಂದ ಆ ದೈವಿ ಸುಖವನ್ನು ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನರಿಗೆ ಹಂಚಬೇಕು ಅಂತ. ಹಾಗೆ ಹಂಚಬೇಕು ಅಂತ ಬಯಸೋರಲ್ಲಿ ನಾವು ಸೂಕ್ಷ್ಮವಾಗಿ ಕಂಡುಹಿಡಿದ ವಿಚಾರ ಮಾಡಿ ನೋಡಿದಾಗ ಎರಡು ಪ್ರಕಾರದ ಜನರನ್ನು ಕಾಣ್ಬೋದು. ಮೊದಲನೇ ಪ್ರಕಾರದವರು ಬಸವಣ್ಣನವರಂತಹವರು, ಎರಡನೇ ಪ್ರಕಾರದವರು ಅಲ್ಲಮ ಪ್ರಭುಗಳಂತಹವರು. ಬಸವಣ್ಣನವರು ಅವರು ಸ್ವತಃ ಏನು ಕರ್ಣಿಕ ವೃತ್ತಿಯನ್ನು ಶುರು ಮಾಡಿಕೊಂಡು ಸಂಸಾರದಲ್ಲಿ ಇದ್ಕೊಂಡು, ಅಂದರೆ ಮದುವೆ ಆಗಿ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗುವಂಥದ್ದು ಒಂದು ಸಂಪ್ರದಾಯ. ಇದು ಬಸವಣ್ಣನವ್ರ ಸಂಪ್ರದಾಯ. ಅಲ್ಲೇನೆ ಅಲ್ಲಮ ಪ್ರಭುದೇವರ ಸಂಪ್ರದಾಯ ಸ್ವಲ್ಪ ಭಿನ್ನ ಆಗುತ್ತೆ. ಅಲ್ಲಮ ಪ್ರಭುಗಳ ಥರ ಎಲ್ಲರೂ ಸಾಧಕರಿದ್ದಲ್ಲಿಗೆ ಅಥವಾ ಅನುಭವ ಮಂಟಪಕ್ಕೆ ಬಂದು ಹೇಳ್ಕೊಡಲ್ಲ. ಅಲ್ಲಮ ಪ್ರಭುಗಳು ಬಸವಣ್ಣವ್ರಿಗೆ ಹೋಲ್ತಾರೆ. ಆದರೂ ಕೂಡ ಅಂತಿಮ ಸಿದ್ಧಿಯನ್ನು ಪಡೆಯುವ ತನಕ, ತಾವು ಬಯಲುಕಾಯ ಸಿದ್ಧಿಯನ್ನು ಪಡೆಯುವ ತನಕ ಅವ್ರು ಯಾವ ಗುಂಪನ್ನು ಕಟ್ಕೊಳಕ್ಕೆ ಇಷ್ಟಪಡಲಿಲ್ಲ. ಎಲ್ಲಿ ಕೂತ್ರೋ, ಎಲ್ಲಿ ನಿಂತರೋ, ಯಾವ ಆಶ್ರಮಗಳಲ್ಲಿದ್ದರೋ ಏನು ಅವ್ರ ವಚನಗಳ ಉಲ್ಲೇಖ ಬರಲ್ಲ. ಆದರೆ ಪ್ರಭುದೇವರು ಎಲ್ಲ ವಚನಗಳು ಸಿಕ್ಕಿದೆ ಅಂತ ಹೇಳಕ್ಕಾಗಲ್ಲ. ಒಂದ್ ಕಡೆ ಉತ್ಪ್ರೇಕ್ಷೆ ಆಗಿದೆ. 280 ಕೋಟಿ ಅಂತ ಒಂದು ವಚನ ಬರುತ್ತೆ ಅಲ್ಲಮ ಪ್ರಭುಗಳದು. 280 ಕೋಟಿ ಅಂದರೆ ಅಲ್ಲಿಗೆ 160 ಕೋಟಿ ವಚನ ಅಂತ ಆಗುತ್ತೆ. ಅದು ಉತ್ಪ್ರೇಕ್ಷಿತ ವಚನ ಇರ್ಬೋದು, ಯಾಕಂದ್ರೆ ಆ ವಚನಗಳು ನೋಡಿದಾಗ ಗೊತ್ತಾಗತ್ತೆ. ಆದರೂ ಕೂಡ ಈಗ ಏನು ಅಲ್ಲಮ ಪ್ರಭುಗಳದು 1,000 ಅಥವಾ 1,500ದಿಂದ 2,000 ವಚನಗಳು ಸಿಕ್ಕಿದಾವೆ. ಅಷ್ಟೇ ಅವ್ರ ಸಾಹಿತ್ಯ ಇರಲಿಕ್ಕಿಲ್ಲ, ಇನ್ನೂ ಇರ್ಬೋದು, ಅಥವಾ ಅದು ಸುಟ್ಟು ಹೋಗಿರ್ಬೋದು, ಜಾತಿವಾದಿಗಳ ಕೈಯಾಗ ಸಿಕ್ಕು ಸುಟ್ಟು ಹೋಗಿರ್ಬೋದು, ಅಥವಾ ಕಾಲಗರ್ಭದಲ್ಲಿ
ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ಬೋದು, ಅದು ಸಾಧ್ಯತೆ ಇದೆ. ಹೀಗೆ ಅಂದರೆ ಅಲ್ಲಮಪ್ರಭುಗಳು ಸಂಪೂರ್ಣ ಸಿದ್ಧಪುರುಷರಾಗುವವರೆಗೆ, ಅವರು ಈ ಕವಿಗಳು ಹೇಳ್ದಂಗೆ ಬೆಳ್ಳಿಗಾವಿಂದ ಹೋದ ಕ್ಷಣಕ್ಕೆ ಅವರಿಗೆ ಲಿಂಗ ಸಿಕ್ಕಿಲ್ಲ. ಹಿಮಾಲಯದಿಂದ ಬಂದು ಬಯಲುಕಾಯಿ ಸಿದ್ಧಿಯನ್ನು ಪಡ್ಕೊಂಡ ಮೇಲೆ ಅನಿಮಿಷಯ್ಯನವರಿಂದ ಲಿಂಗ ಸಿಕ್ಕಿದೆ. ಅಂದರೆ ಆಮೇಲೆ ಅವರು ತಾವು ಕಂಡಂತಹ ಅನುಭವವನ್ನು ಹಂಚಕ್ಕೆ ಶುರು ಮಾಡಿ, ಹಾಗೆ ಹಂಚುವಾಗ ಹೇಳಿಕೊಟ್ಟು ತಿದ್ದಬೇಕಾದಂಥವ್ರು ಕೆಲವರು ಇರ್ತಾರೆ. ಇನ್ನು ಕೆಲವ್ರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಕೂಡ ಸಾಧಕ ಆತ್ಮಗಳು, ಸಿದ್ಧ ಆತ್ಮಗಳಾಗಿ ಬಂದಿರ್ತಾರೆ. ಕೆಲವರು ಮೋಳಿಗೆ ಮಾರಯ್ಯನವರು, ಆಮೇಲಿಂದ ಮೇದಾರ ಕೇತಯ್ಯನವರು, ಮಡಿವಾಳ ಮಾಚಯ್ಯನವರು, ಅಂಬಿಗರ ಚೌಡಯ್ಯನವರು, ಇಂಥವ್ರಿಗೆಲ್ಲ ಪ್ರತಿಯೊಂದನ್ನು ಕಲಿಸ್ಬೇಕು ಅಂತಿಲ್ಲ. ಅದರ ಅರ್ಥ ಎಲ್ಲರೂ ಹಿಂಗೆ ಇರ್ತಾರೆ ಅಂತಲ್ಲ. 770 ಅಮರಗಣಗಳು ಹಿಂಗಿರ್ಬೋದು. ಅನೇಕ ಜನ ಜಂಗಮರಿಗೆ ಕಲಿಸಿದ್ರು, ಅಕ್ಷರ ಕಲಿಸಿದ್ರು, ಆಮೇಲಿಂದ ಅವ್ರ ತಪ್ಪುಗಳನ್ನು ತಿದ್ದಿದ್ರು. ಚಾಮರಸ ಪ್ರಭುಲಿಂಗ ಹೇಳ್ತಾನೆ, ಕೆಲವ್ರನ್ನ ಬಡಿದು ತಿದ್ದಿದ್ರಂತ ಅಲ್ಲಮಪ್ರಭುಗಳು, ಬೈದು ಜಂಕಿಸಿ. ಇನ್ನು ಕೆಲವ್ರನ್ನ ಬರೀ ಪ್ರೀತಿಯಿಂದ ಹೇಳಿದ್ರೆ ಅವ್ರ ನಡೆ ನುಡಿಯಿಂದನೇ ಗೊತ್ತಾಗ್ಬಿಡ್ತಾ ಇತ್ತು. ಹಾಗೆ ತಿದ್ದುವಾಗ ಕೆಲವು ಘಟನೆಗಳು ನಡೀತವೆ. ಅಂದರೆ ಪತಂಜಲಿಗಳು ಹೇಳಿರುವ ಈ ಸೂತ್ರಕ್ಕೆ ಶರಣರ ಬದುಕು ಹೋಲಿಕೆ ಆಗುತ್ತೆ. ಅಹಿಂಸಾ ಪ್ರತಿಷ್ಠಾಯಾಮ್, ಅಹಿಂಸೆ ಯಾರಲ್ಲಿ ಪ್ರತಿಷ್ಠಿತವಾಗಿರ್ತದೋ, ನೆಲೆಸಿರ್ತದೋ, ಅಲ್ಲಿ ವೈರತ್ಯಾಗ ಆಗತ್ತೆ. ಅವರ ಸನ್ನಿಧಿಯಲ್ಲಿ ವೈರತ್ಯಾಗ ಆಗುತ್ತೆ. 2 ಪ್ರಕಾರ. ಪ್ರಾಣಿಗಳಲ್ಲಿರ್ತಕ್ಕಂಥ ವೈರತ್ಯಾಗವೂ ಆಗುತ್ತೆ. ಉದಾಹರಣೆಗೆ ನಾಯಿ ಬೆಕ್ಕು ಒಟ್ಟಿಗೆ ಆಟ ಆಡೋದು ನೋಡಿದ್ದೀರ ನೀವು. ಅದು ಅಲ್ಲೂ ಕೂಡ 2 ಪ್ರಕಾರ. ಕೆಲವು ಸಣ್ಣ ಮರಿಯಿಂದ ಹೊಂದ್ಕೊಂಡ್ಬಿಟ್ರೆ ಅವು ಜಗಳ ಆಡಲ್ಲ. ಆದರೆ ಮಹಾತ್ಮರ ಸನ್ನಿಧಿಯಲ್ಲಿ ಅವು ವೈರತ್ಯಾಗವನ್ನು ಮಾಡ್ತವೆ. ಹುಲಿ, ಜಿಂಕೆ ಕಂಡ್ರೆ ಹುಲಿ ಬಿಡೋದೇ ಇಲ್ಲ. ಆದರೆ ಆ ಮಹಾತ್ಮರ ಸನ್ನಿಧಿಯಲ್ಲಿ 2 ಒಟ್ಟಿಗೆ ಇರ್ಬೋದು. ಹಿಮಾಲಯದಲ್ಲಿ ಒಬ್ಬರು ಮಹಾತ್ಮರು ಇದ್ರು 19ನೇ ಶತಮಾನದಲ್ಲಿ ಅಥವಾ 20ನೇ ಶತಮಾನದಾಗೂ ಇದ್ರು. ಕೃಷ್ಣಾನಂದ ಸ್ವಾಮಿಗಳು ಅಂತ ಹೇಳಿ. ಅವ್ರ ಹತ್ರ ಒಂದು ಸಿಂಹ ಇರ್ತಿತ್ತಂತೆ. ಯಾವಾಗಲೂ ಅವ್ರ ಜೊತೆಗೆ ಇರೋದು ಅದು, ಎಲ್ಲೇ ಹೋದ್ರು ಕೂಡ. ಆ ಸಿಂಹ ಓಂಕಾರದ ರೀತಿಯಲ್ಲಿ ಉಚ್ಚಾರಣೆ ಮಾಡೋದು ಕಲಿಸ್ಬಿಟ್ಟಿದೆ ಅಂತ ಅವ್ರಿಗೆ. ಅಷ್ಟೇ ಅಲ್ಲ, ಅದು ಮಾಂಸಾಹಾರವನ್ನು ಬಿಟ್ಟು ಹಾಲು ಅನ್ನವನ್ನೇ ತಿಂತಾ ಇತ್ತಂತೆ. ಅದ್ರ ಮೇಲೆ ಬದುಕಿತ್ತು ಅಂತ ಬರೀತಾರೆ ಪರಮಹಂಸ ಯೋಗಾನಂದರು. ಪ್ರತ್ಯಕ್ಷವಾಗಿ ನೋಡಿ ಅದನ್ನು ತಮ್ಮ ಡೈರಿಯಲ್ಲಿ, ಯೋಗಿ ಆತ್ಮಕತೆ ಅದರಲ್ಲಿ ಬರೆದಿದ್ದಾರೆ. ಅಂದರೆ ಇದು ಸಾಧ್ಯ ಇದೆ. ಇಂತಹ ಪ್ರಾಣಿಗಳು ತಮ್ಮ ಜನ್ಮಜಾತ ಹಿಂಸೆಯನ್ನು ಕೂಡ ತ್ಯಾಗ ಮಾಡಿ ಅವು ಅಹಿಂಸಾ ಪಶುಗಳಾಗಿ ಬದುಕ್ತವೆ. ಅಂದರೆ ಪ್ರತಿಯೊಂದು ಜೀವಕ್ಕೂ ಪ್ರೀತಿ ಬೇಕಾಗಿದೆ. ಇಲ್ಲಿ ನಾಯಿ ನೋಡ್ತಿದ್ದೀರ ನೀವು, ಒಂದು ನಾಯಿ ಅದರಲ್ಲೂ ಬಹಳ ಹಚ್ಕೊಳತ್ತದ. ಅವರು ಕಾಶಿಯಿಂದವೇ ಅಲ್ಲಿಂದನೂ ಉತ್ತರ ಭಾರತದಿಂದ ಬಂದಂಥ ಸಾಧುಗಳು ಕಾರಲ್ಲಿ ತೊಗೊಂಬಂದರೆ ಉದ್ದೇಶಪೂರ್ವಕವಾಗಿ ಬಿಟ್ಟೇ ಹೋಗ್ಬಿಟ್ಟಿದ್ದಾರೆ. ನಮಗೆ ಹೇಳಿಲ್ಲ, ಬಿಟ್ಟಿಲ್ಲ. ಹೇಳಿದ್ರೆ ಇಟ್ಕೊಳ್ತಾರ ಇಲ್ವೋ ಅಂತ ಹೇಳಿ ಬಿಟ್ಟು ಹೋಗಿದ್ದಾರೆ. ಅದರ ಋಣಾನುಬಂಧ ಇಲ್ಲಿದೆ. ಎಷ್ಟು ಚೆನ್ನಾಗಿ ಹೊಂದ್ಕೊಳತ್ತೆ. ನಾವು ಇನ್ನೂ ಅದಕ್ಕೆ ತರಬೇತಿ ಕೊಡ್ತಾ ಇಲ್ಲ. ನಾನು ಕಂಡ್ರೆ ಅದು ಅಭಿಪ್ರಾಯ ಅಂದರೆ ತನ್ನ ಭಾವನೆಯನ್ನು ವ್ಯಕ್ತ ಮಾಡುತ್ತೆ. ಪರಿಚಿತರು ಕಂಡ್ರೆ ಭಾವನೆಯನ್ನು ವ್ಯಕ್ತ ಮಾಡುತ್ತೆ. ನಾನು ಅದನ್ನು ಮಾತಾಡಿಸಲ್ಲ, ಮುಟ್ಟೋದು ಇಲ್ಲ. ಆದರೂ ನಾನು ಬಂದಾಗ ಹೋದಾಗ ಅದು ತನ್ನ ಆನಂದವನ್ನು ವ್ಯಕ್ತಪಡಿಸುತ್ತೆ. ಇನ್ನೂ ಅದಕ್ಕೇನಾದರೂ ತರಬೇತಿ ಕೊಟ್ಟಿದ್ರೆ ಇನ್ನೂ ಬಹಳ ಅದರಿಂದ ಕೆಲಸ ಕೂಡ ತಗೋಬೋದಾಗಿತ್ತು. ಅಂದರೆ ಪೊಲೀಸವರು, ಮಿಲಿಟ್ರಿ ಅವರು ಅವಕ್ಕೆ ತರಬೇತಿ ಕೊಡ್ತಾರೆ. ಇಂಥ ನಾಯಿಗಳನ್ನ ಇಟ್ಕೊಂಡು ತರಬೇತಿ ಕೊಡ್ತಾರೆ. ಅಷ್ಟೇ ಅಲ್ಲ, ಈಗ ಶ್ವಾನದಳ ಅಂತಲೇ ಒಂದು ಮಾಡ್ತಾ ಇದ್ದಾರೆ. ಮಾಡಿರ್ಬೇಕು. ಈಗ ಭಾರತದ ಸೇನೆಯಲ್ಲಿ ಶ್ವಾನದಳ ಕೂಡ ಇದೆ. ಅವಕ್ಕೂ ಪದಕ ಕೊಡ್ತಾರೆ, ಅವಕ್ಕೆ ಡ್ರೆಸ್ ಹಾಕ್ತಾರೆ. ಅಂದರೆ ಅಷ್ಟು ತಿಳುವಳಿಕೆ ಇದೆ ಪ್ರಾಣಿಗಳಿಗೆ, ಹಸುಗಳಿಗೆ. ಕತ್ತೆ ಅಂತ ಬೈತಿರಲ್ಲ ನೀವು, ಕುದುರೆಗಿಂತ ಜಾಣ ಪ್ರಾಣಿ ಅದು ಕತ್ತೆ. ಅಂದರೆ ಅವಕ್ಕೂ ಕೂಡ ಪ್ರೀತಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ, ಅಹಿಂಸೆಯಲ್ಲಿ ಬದುಕಬೇಕು ಅಂತ ಆಸೆ ಆಗುತ್ತೆ. ಹಾವುಗಳು ಕಂಡ್ರೆ ಎಷ್ಟು ಭಯಪಡ್ತಿರಲ್ಲ. ಧ್ಯಾನ ಜೀವಿಗಳ ಹತ್ರ ಹಾವುಗಳಿರ್ತವೆ. ಅದನ್ನ
ಇವರು ಒಳ್ಳೆಯ ಉದ್ದೇಶಕ್ಕೋ ಕೆಟ್ಟ ಉದ್ದೇಶಕ್ಕೋ ಪತಂಜಲಿಗಳಿಗೆ ಹಾವಿನ ಅವತಾರ ಅಂತ ಬರೆದ್ಬಿಟ್ರು, ಆದಿಶೇಷನ ಅವತಾರ ಅಂತ. ಅದ್ರ ಅಗತ್ಯ ಇರಲಿಲ್ಲ. ಆದಿಶೇಷನ ಅವತಾರ ಬರೆದು ಅವ್ರನ್ನ ಹಾವಿನ ಥರ ಚಿತ್ರಿಸಿ ಅವೆಲ್ಲ ಬೇಕಾಗಿರಲಿಲ್ಲ. ತಿಳುವಳಿಕೆ ಹೇಳಿದ್ರೆ ಸಾಕಾಗದು. ಅವರು ಏನು ಪ್ರಾಣಾಯಾಮ ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ಎಷ್ಟು ಚೆನ್ನಾಗಿ ಸಿದ್ಧಿ ಮಾಡ್ಕೊಂಡಿದ್ರು ಅಂದರೆ, ಹಾವಿನ ಥರ ಎಷ್ಟು ದಿವಸ ಬೇಕಾದರೂ ಅವರು ಉಸಿರನ್ನು ನಿಲ್ಲಿಸಿ ಉಸಿರಾಡಲಾರ್ದೆ ಇರಬಹುದು. ಅದನ್ನು ಹೇಳಕ್ಕೆ ಅವ್ರನ್ನ ಆದಿಶೇಷನ ಅವತಾರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೋದರು. ಇದೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ತಪ್ಪು ಭಾವನೆಗಳು ಪ್ರಚಾರ ಆಗ್ಬಿಡ್ತವೆ. ಅವರೇನೋ ಒಂದು ಉದ್ದೇಶ ಇಟ್ಕೊಂಡು ಬರೆದಿರ್ತಾರೆ, ಅದೇನೋ ಒಂದಾಗೋಗ್ಬಿಡುತ್ತೆ. ಆದರೆ ಇಲ್ಲಿ ಈ ಸೂತ್ರದ ಸಾರಾಂಶ ಇಷ್ಟೇ: ಅಹಿಂಸಾ ಯಾರು ಅಳವಡಿಸ್ಕೊಂಡಿದ್ರು, ಬಸವಣ್ಣವ್ರನ್ನ ಕೊಲ್ಲಕ್ಕೆ ಬರ್ತಾನೊಬ್ಬ ಚೋರ ಚಿಕ್ಕಯ್ಯ ಅಂತ. ಕೊಲ್ಲಕ್ಕೆ ಬಂದಂತಹವನು ಬಸವಣ್ಣನವರ ತೇಜಸ್ಸನ್ನು ಕಂಡು ಅವರ ಸನ್ನಿಧಿಯಲ್ಲಿ ತನ್ನ ನೀಚತನವನ್ನು ಬಿಟ್ಟುಬಿಡ್ತಾನೆ. ಅಂದರೆ ಆ ಹಿಂಸೆಯ ಜನ್ಮಾಂತರದ ಕೊಲೆಗಡಕ ಇರ್ಬೋದು ಅವನು. ಆ ಕರ್ಮ ನಿರ್ಮಲ ಆಗ್ಬಿಡುತ್ತೆ ಅವ್ರ ಸನ್ನಿಧಿಯಲ್ಲಿ. ಇನ್ನು ಕಳ್ಳನ ಪ್ರಸಂಗ ಅಂತ ನಿಮಗೆ ಗೊತ್ತಿದೆ. ಕಳ್ಳತನ ಮಾಡಕ್ಕೆ ಬಂದಂತಹವನು ಅವನು ಮಹಾಶರಣನಾಗಿ ಪರಿವರ್ತನೆ ಆಗ್ತಾನೆ. ಹಸುಗಳನ್ನು ಕದ್ಕೊಂಡು ಹೋದಂತಹವರು ಅವ್ರನ್ನ ಜಗಳ ತೆಗಿಬೇಕು ಅಂತ ಕೊಂಡಿ ಮಂಚಣ್ಣಾದಿಗಳ ಕಡೆಯಿಂದ ಹೇಳ್ಕೊಂಡವರು ಮುಂದೆ ಅವರ ದುಷ್ಟತನವನ್ನು ಬಿಟ್ಟು ಅವರು ಕೂಡ ಶರಣರಾಗ್ತಾರೆ. ಹೀಗೆ ನಾವು ಅಂದರೆ ಅದು ಯಾಕೆ ಹೇಳ್ತಿದ್ದೆ ಅಂದರೆ, ವಿವೇಕಾನಂದರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಸ್ವಾಮಿ ವಿವೇಕಾನಂದರಿಗೆ ಜಗತ್ತಿಗೆ ಯಾವ ರೂಪದಲ್ಲಿ ದೇಶಕ್ಕೆ ಸೇವೆ ಮಾಡಬೇಕು ಅಡ್ಡಾಡುವಾಗ ಅವರಿಗೆ ಕೆಲವು ಸಾರಿ ಇಂಥ ಭಾವನೆನೂ ಬರುತ್ತೆ. ಸುಮ್ಮನೆ ಏನಿದು, ನಾನು ಭಾಷಣ ಮಾಡಿ ಓದಿ ಇದೆಲ್ಲ ಮಾಡೋದಕ್ಕಿಂತ ನಾನು ಕೂಡ ಹಿಮಾಲಯದಲ್ಲಿ ಕೂತ್ಕೊಂಡು ಸಿದ್ಧಿ ಪಡೆದುಕೊಂಡು ಕೇವಲ ನನ್ನ ಸ್ಪರ್ಶದಿಂದನೇ ಯಾಕೆ ಜನರನ್ನು ಬದಲಾವಣೆ ಮಾಡಬಾರ್ದು? ನನ್ನ ಸನ್ನಿಧಿಗೆ ಬಂದಂಥವ್ರಿಗೆ ಅವ್ರಿಗೆ ಆತ್ಮಸಿದ್ಧಿ ಮಾಡೋ ಹಾಗೆ, ಅಂದರೆ ರಾಮಕೃಷ್ಣ ಪರಮಹಂಸರಿಂದ ಆ ಸುಖವನ್ನು ಅನುಭವಿಸಿರ್ತಾರೆ ಅವರು. ರಾಮಕೃಷ್ಣ ಪರಮಹಂಸರು ಅವರ ಪಾದ ಸ್ಪರ್ಶ ಮಾಡಿದ್ದಕ್ಕೆ ಅವ್ರಿಗೆ ಅವ್ರ ತಲೆ ಮೇಲೆ ಅವ್ರ ಪಾದ ಇಟ್ಟು ದೇವ್ರನ್ನ ತೋರಿಸ್ತೀನಿ ಅಂತ ಆಶೀರ್ವಾದ ಮಾಡಿದ್ದಕ್ಕೆ 3 ಗಂಟೆಗಳ ಕಾಲ ಅವರು ಸಮಾಧಿ ಸ್ಥಿತಿಯಲ್ಲಿರ್ತಾರೆ. ಆ ಆನಂದವನ್ನು ಉಂಡಿರ್ತಾರೆ ಅವರು. ಅದಕ್ಕೆ ನಾನು ಹಾಗೆ ಯಾಕೆ ಮಾಡಬಾರ್ದು ಅಂತ ಅನಿಸುತ್ತೆ ಕೆಲವು ಸಾರಿ. ಆದರೆ ಪರಮಾತ್ಮನ ಸೃಷ್ಟಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಉದ್ದೇಶಕ್ಕೆ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರು ಅವರು ವಿದೇಶಕ್ಕೆ ಹೋಗಬೇಕಾಗಿತ್ತು. ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಆಧ್ಯಾತ್ಮಿಕ ಪರಂಪರೆಯನ್ನು, ಭಾರತೀಯ ಯೋಗವನ್ನು ಅಲ್ಲಿ ಪ್ರಸಾರ ಮಾಡಬೇಕಾಗಿರುತ್ತೆ. ಆ ಮೂಲಕ ಅಮೆರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಭಾರತೀಯರ ಬಗ್ಗೆ ಇದ್ದಂಥ ತಪ್ಪು ಕಲ್ಪನೆಗಳು, ಅವರು ಮೂಢನಂಬಿಕೆ, ಹವಾಡಿಗಳ ದೇಶ, ಇನ್ನು ಏನೇನೋ ನಮ್ಮ ಜನ ಹಂಗೆ ಮಾಡ್ತಿದ್ರು, ಈಗಲೂ ಮಾಡ್ತಾ ಇದ್ದಾರೆ ಅಂತ ಹಂಗೆ ತಪ್ಪು ತಿಳ್ಕೊಂಡಿದ್ರು. ಬರೀ ಅಷ್ಟೇ ಇಲ್ಲ, ಇಲ್ಲಿ ಅದ್ಭುತವಾದ ಯೋಗ ಇದೆ, ಉಪನಿಷತ್ತುಗಳಿದ್ದಾವೆ ಅಂತ ಹೇಳಿ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹಾಗೆ ಅವ್ರ ಮಾರ್ಗ ಅದಾಗಿತ್ತು. ರಾಮಕೃಷ್ಣ ಪರಮಹಂಸರ ಮಾರ್ಗ ಇದಾಗಿತ್ತು. ರಾಮಕೃಷ್ಣ ಪರಮಹಂಸರ ಸನ್ನಿಧಿಗೆ ಬಂದಂಥವರು ಬದಲಾವಣೆ ಆಗ್ತಿರ್ತಾರೆ. ಬಸವಣ್ಣವ್ರ ಸನ್ನಿಧಿಗೆ ಬಂದಂಥವರು ಬದಲಾವಣೆ ಆಗ್ತಿರ್ತಾರೆ. ಇಲ್ಲಿ ಬಸವಣ್ಣನವರು ಒಂದು ಕಡೆ ಇದ್ದು ಪ್ರವಾದಿಯ ರೀತಿಯಲ್ಲಿ ಜನರನ್ನು ಬದಲಾವಣೆ ಮಾಡಿದರೆ, ಪ್ರಭುದೇವರು ಅವರು ಅಲ್ಲಿಗೆ ಹುಡುಕೊಂಡು ಹೋಗಿ ಸಿದ್ದರಾಮೇಶ್ವರನ ಕರ್ಕೊಂಡು ಬಂದರು. ಪ್ರಾಯಶಃ ಮರಳುಶಂಕರ ದೇವರಿಗೂ ಕೂಡ ಪ್ರಭುದೇವರೇ ತಿಳಿಸಿರ್ತಕ್ಕಂಥದ್ದು. ಅವರಿಂದನೇ ಮರಳುಶಂಕರ ದೇವ್ರ ಕಲ್ಯಾಣಕ್ಕೆ ಬಂದರು. ಹೀಗೆ ನಾನು ನಿಮಗೆ ಹೇಳೋದು ಇಷ್ಟೆಲ್ಲ ವಿವರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವುಗಳು ಅಷ್ಟೇ ನಿಮ್ಮ ಸ್ವಭಾವ, ನಿಮ್ಮ ಕರ್ತವ್ಯ, ಪರಮಾತ್ಮ ಏನು ಕೊಟ್ಟಿದ್ದಾನು, ವಿಧಿ ಇಲ್ಲ ಅಂತ ಬದುಕೋದು ಬೇರೆ, ಕರ್ಮದ ಬದುಕೋದು ಬೇರೆ. ದೀಕ್ಷೆ ತಗೊಂಡು ಸಾಧಕ ಪ್ರವೃತ್ತಿಯನ್ನು ಅಳವಡಿಸ್ಕೊಂಡು ಗೃಹಸ್ಥರಾದರೂ ಕೂಡ ನಿಮಗೇನೋ ಒಂದು ಪರಮಾತ್ಮ ಒಂದು ವಿಧಿಸಿದ್ದಾನೆ, ಅದನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಮಿಂದನೂ ಕೂಡ ದೊಡ್ಡ ದೊಡ್ಡ ಕೆಲಸಗಳಾಗ್ತವೆ, ದೊಡ್ಡ ದೊಡ್ಡ ತ್ಯಾಗಗಳಾಗ್ತವೆ. ಅಂಥವು ಇನ್ಮೇಲೆ ಈ ಬಸವಣ್ಣನವ್ರ ಮಾರ್ಗದಲ್ಲಿ ನಡಿಬೇಕು. ಅಂಥವ್ರು ಬೇರೆ ಮಾರ್ಗದಲ್ಲಿ ನಡೆಸಿದಾರಲ್ಲ, ಉತ್ತರ ಭಾರತದಲ್ಲಿ ಮಹಾನ್ ಕೋಟಿ ತ್ಯಾಗ ಮಾಡಿ ಗೃಹಸ್ಥರುಗಳು ಜೈನ ಧರ್ಮ, ವೈದಿಕ ಧರ್ಮ, ಬೌದ್ಧ ಧರ್ಮವನ್ನು ಉಳಿಸಿದ್ದಾರೆ. ಹಾಗೆ
ಲಿಂಗಾಯತ ಧರ್ಮವನ್ನು ಉಳಿಸ್ಬೇಕಾದ್ರೂ ಕೂಡ, ಬೆಳೆಸ್ಬೇಕಾದ್ರೂ ನೀವುಗಳು ತ್ಯಾಗ ಮಾಡಬೇಕು. ಬರೇ ಮಠಾಧೀಶರಿಂದ ಅಷ್ಟೇ ಬೆಳೆಯುತ್ತೆ ಅಂತಲ್ಲ. ಮಠಾಧೀಶರು ಇದ್ದಿದ್ದನ್ನು ನೋಡ್ಕೊಂಡು ಹೋಗ್ಬೋದು. ಆದರೆ ನೀವು ಉದ್ಯಮಿಗಳು, ತ್ಯಾಗಿಗಳು ಆಗಬೇಕು. ಈಗ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಟಾಟಾ ಬಿರ್ಲಾ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರು. ಬಿರ್ಲಾ ಮಂದಿರ ಎಲ್ಲಿ ಬೇಕಲ್ಲಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಬಿರ್ಲಾ ಮಂದಿರವನ್ನು ಕಟ್ಟಿದರು. ಅವುಗಳನ್ನು ನಿರ್ವಹಣೆ ಮಾಡೋಕ್ಕೆ, ಭಜನೆ ಮಾಡೋಕ್ಕೆ ಜನರನ್ನು ಇಟ್ಟರು, ಸಂಬಳ ಕೊಟ್ಟಿಟ್ಟಿದ್ದಾರೆ. ಅವ್ರದ್ದೇನು ಉದ್ಯೋಗ ಇಲ್ಲ, ಅವ್ರದ್ದು ಬರೀ ಇಷ್ಟೇ, ಅಲ್ಲಿ ಭಜನೆ ಮಾಡ್ಕೊತ ಇರೋದು. ಅವ್ರಿಗೆ ಸಂಬಳ ಕೊಡ್ತಾರೆ. ಗುರುದ್ವಾರಗಳಲ್ಲಿ ಹಂಗಾಗಿದೆ, ಹಂಗೆ ನಡೀತಾ ಇದೆ. ಅದಕ್ಕೆ ಅಲ್ಲಿ ಧರ್ಮ ಉತ್ತರ ಭಾರತದಲ್ಲಿ ಅಷ್ಟು ಚೆನ್ನಾಗಿ ಭಕ್ತಿ ಬೆಳೀತಾ ಇದೆ. ನಮ್ಮಲ್ಲಿ ಭಕ್ತಿ ಕಡಿಮೆ ಆಗಿದೆ, ಭಾಷಣ ಜಾಸ್ತಿ ಆಗಿದೆ. ಭಾಷಣ ಕಡಿಮೆ ಮಾಡಿ ಭಕ್ತಿ ಜಾಸ್ತಿ ಮಾಡಿ ಹೇಗೆ ಇದನ್ನು ಸಾಮಾನ್ಯ ಜನರಿಗೂ ಮುಟ್ಟಿಸ್ಬೋದು? ಮುಟ್ಟಿಸೋದು ಬೇಡ. ನಾವು ಆನಂದವನ್ನು, ನೀವು ಬಸವ ಮಂಟಪಕ್ಕೆ ಕಟ್ಟಿದ್ದೀರ ಭೋಜನವಾಡಿಯಲ್ಲಿ, ಅದರ ನಿರಂತರವಾಗಿ ಅಲ್ಲಿ ಹೇಗೆ ಪ್ರಾರ್ಥನೆ ನಡಿಬೇಕು, ವಾರಕ್ಕೊಂದು ಸಾರಿ ಅಷ್ಟೇ ಅಲ್ಲ, ನಿರಂತರವಾಗಿ ನಡಿಬೇಕು, ಪ್ರತಿನಿತ್ಯ ನಡಿಬೇಕು. ಹಾಗೆ ಎಲ್ಲ ಬಸವ ಮಂಟಪಗಳಲ್ಲೂ ಪ್ರತಿನಿತ್ಯ ನಡಿಬೇಕು. ಹಾಗೆ ಪ್ರಯತ್ನ ಮಾಡಬೇಕು ಸ್ಥಳೀಕರು. ಸುಮ್ಮನೆ ಯಾವಾಗಲೂ ಒಂದು ಸಾರಿ ಮಾಡೋದಕ್ಕಿಂತ, ವರ್ಷಕ್ಕೊಂದು ಸಾರಿನೋ, ತಿಂಗಳಿಗೊಂದು ಸಾರಿನೋ, ವಾರಕ್ಕೊಂದು ಸಾರಿ ಮಾಡೋದಕ್ಕಿಂತ ಕ್ರಮೇಣ ಪ್ರತಿನಿತ್ಯ ನಡೆಯೋ ಹಾಗೆ ಆಗಬೇಕು. ಆವಾಗ ಮಾತ್ರ ಸಾಧನೆ ಆಗುತ್ತೆ. ಇಲ್ಲದೆ ಹೋದರೆ ಬರೀ ಭಾಷಣ ಆಗುತ್ತೆ. ಅದರ ಸುಖವನ್ನು ನಾವು ಅನುಭವಿಸೋಕ್ಕಾಗಲ್ಲ. ಅದರ ಆಧ್ಯಾತ್ಮಿಕ ಸುಖವನ್ನು, ಧರ್ಮದ ಸುಖವನ್ನು ನಾವು ಅನುಭವಿಸ್ಬೇಕಂದ್ರೆ ನಾವು ಕೂಡ ಅಳವಡಿಸ್ಕೊಳ್ಬೇಕು. ಆವಾಗ ನಮ್ಮ ಸನ್ನಿಧಿಯಿಂದ ಅನೇಕ ಜನರ ಬದಲಾವಣೆ ಆಗುತ್ತೆ. ಅವರ ಉದ್ಧಾರವೂ ಆಗ್ತದೆ, ನಮ್ಮ ಉದ್ಧಾರವೂ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.